ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಿಷಿ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಯಶಸ್ಸು ಇವರನ್ನು ಆರೋಗೆಂಟ್ ಮಾಡಿದೆ ಎಂಬುದು. ರಿಷಿ ಅವರೇ, ಇಷ್ಟು ಸಕ್ಸಸ್ ಸಿಕ್ಕಿದೆ, ನಾನು ಫೇಮಸ್, ನಮ್ಮಪ್ಪನೂ ಫೇಮಸ್, ನಮ್ಮ ತಾತ ಫೇಮಸ್, ನನ್ನ ಮಗ ಕೂಡ ಫೇಮಸ್, ನನ್ನ ವೈಫ್ ಫೇಮಸ್, ನನ್ನ ಅಣ್ಣ ಕೂಡ ಫೇಮಸ್. ಮತ್ತೆ ಈ ಎಲ್ಲ ವಿಚಾರಗಳಿಂದಾಗಿ ನೀವು ಜನರ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರಾ? ಈಗ ಬೈ ನೇಚರ್ ಆರೋಗ್ಯಂಟ್ ಆಗಿದ್ರೆ ನಾನು ಏನು ಮಾಡಲಿ? ದ್ಯಾಟ್ ಈಸ್ ಮೀ, ಟೇಕ್ ಇಟ್ ಆರ್ ಲಿವ್ ಇಟ್. ಆದರೆ ಈ ಮಾತಂತೂ ನಿಜಾನೇ. ಏನಂದರೆ ನನ್ನ ಸುತ್ತಮುತ್ತ ಇವರೆಲ್ಲ ಏನಿದ್ದಾರೆ, ಅವರು ತಮ್ಮ ಪೊಸಿಷನ್ನ ಮಾಡ್ಕೊಂಡಿದ್ದಾರೆ, ಕಾಯಂ ಆಗಿದ್ದಾರೆ ಅಲ್ಲಿ. ನನಗೆ ವಿಷಯವಾಗಿ ತುಂಬ ಹೆಮ್ಮೆ ಏನು ಅಂತಂದರೆ, ಈ ಇಂಡಸ್ಟ್ರಿಯಲ್ಲಿ ನಮ್ಮ ಪರಿವಾರದವರು ಅವರ ಕಲಾ ಸೇವೆಯನ್ನು 87 ವರ್ಷಗಳಿಂದ ಮಾಡ್ತಿದ್ದಾರೆ. 87 years ಇನ್ ದ 100 years. ನೀವು ಈ ಪ್ರೀತಿನ ಏನು ಕೊಟ್ಟಿದ್ದೀರಾ, ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ಈ ಪೀಳಿಗೆ ಹೀಗೆ ಮುಂದುವರಿಬೇಕು ಅಂತ ಬಯಸ್ತೀನಿ. ರಣಬೀರ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಇಷ್ಟು ದೊಡ್ಡ ಕುಟುಂಬ, ಇಷ್ಟು ದೊಡ್ಡ ಹೆಸರುಗಳು, ಪೃಥ್ವಿರಾಜ್ ಕಪೂರ್, ರಾಜ್ ಕಪೂರ್, ಶಶಿ ಕಪೂರ್, ರಿಷಿ ಕಪೂರ್. ನೀವು ಏನ್ ಹೆಸರಿಟ್ಟಿದ್ದೀರಾ? ಚಿಂಟು ಹೇಳಿ, ಡಬ್ಬು ಹೇಳಿ. ಅದಕ್ಕೆ ನಾನು ರಣಬೀರ್ಗೆ ಯಾವ ಪೆಟ್ ನೇಮ್ನು ಇಟ್ಟಿಲ್ಲ. ನನಗೆ ಚಿಂಟು ಅನ್ನೋ ಹೆಸರು ಹೇಗೆ ಬಂತು ಅಂತ ಗೊತ್ತಾ? ನಾನು ಹುಟ್ಟಿದಾಗ ನನ್ನ ದೊಡ್ಡಣ್ಣ ಏನಿದ್ದಾರೆ ರಣಧೀರ್ ಕಪೂರ್, ನನಗಿಂತ 5 ವರ್ಷ ದೊಡ್ಡವರವರು. ಅವರು ಆಗ ಸ್ಕೂಲ್ನಲ್ಲಿ ಹೊಸ ಹೊಸ ಕವಿತೆಗಳನ್ನ ಕಲಿತಾ ಇದ್ರು. ಅದು ರಿಡಲ್ ಅಂತ ಹೇಳ್ತಾರಲ್ಲ, ರಿಡಲ್ನ ಕನ್ನಡದಲ್ಲಿ ಏನಂತಾರೆ? ಒಗಟು. ಚಿಕ್ಕದಾದಂಥ ಒಂದು ಬೆಕ್ಕು, ಅದಕ್ಕೆ ದೊಡ್ಡದಾದ ಬಾಲ. ಚಿಂಟು ಬೆಕ್ಕು ಎಲ್ಲಿ ಹೋದ್ರೂ ಬಾಲ ಅನ್ನೋದ್ರಿಂದ ಹೋಗುತ್ತೆ. ಏನು ಅಂತ ಹೇಳ, ಅದೇ ಒಂದು ಒಗಟು. ಆ ಒಂದು ಒಗಟಿಂದ ನಮ್ಮ ಅಣ್ಣವರು ಅವಾಗಿಂದ ನನ್ನ ಚಿಂಟು ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ರು. ಇವತ್ತಿಗೂ ಜಗಳಾಡ್ತೀನಿ, ಅದೊಂದೇನೆ ಹೆಸರು ಸಿಕ್ಕಿದ್ದು, ಬೇರೆ ಯಾವ ಹೆಸರು ಸಿಕ್ಕಿಲ್ವಾ ಅಂತ. ಆದರೆ ಈ ಚಿಂಟು ದೊಡ್ಡ ನಟನಾದಾಗ ನೀವು ಡೈರೆಕ್ಟರ್ಗಳಿಗೆ ಹೇಳಿಲ್ವಾ ನಾನು ರಾತ್ರಿ ಹೊತ್ತು ಕೆಲಸ ಮಾಡೋದಿಲ್ಲ ಅಂತ? ಇದು ಈಗ ಹೇಳಬೇಕಾಗಿರೋಂಥ ವಿಚಾರನೇ. ನಾನು ನಿಮ್ಗೆ ಹೇಳ, ನಾನೊಂದು ಪಿಕ್ಚರ್ನ ಹೇಗೆ ರಿಫ್ಯೂಸ್ ಮಾಡಿದೆ ಅಂತ. ನಾನು ತುಂಬ ದೂರದಲ್ಲಿ ಶೂಟ್ನಲ್ಲಿದ್ದೆ. ಒಬ್ಬ ಪ್ರೊಡ್ಯೂಸರು ಹಿಂದೆ ಬರ್ತಾನೆ ಇದ್ರು, ಕತೆ ಕೇಳಿ ಅಂತ. ನನಗೆ ಆ ಟೈಮಲ್ಲಿ ಅಷ್ಟೊಂದು ಸಮಯ ಇರಲಿಲ್ಲ. ನಾನು ತುಂಬ ಬ್ಯುಸಿ ಇದ್ದೆ ಆಸ್ ಅನ್ ಆಕ್ಟರ್. 2 ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಒಂದಿನ ಏನಾಯಿತು, ಮುಂಬೈಯಲ್ಲಿ 2 ಸ್ಟುಡಿಯೋ ಮಧ್ಯ 1 ಗಂಟೆ 1.5 ಗಂಟೆ ವ್ಯತ್ಯಾಸ ಇತ್ತು. ನಾನು ಅವ್ರಿಗೆ ಹೇಳಿದೆ, ನೀವು ಮೊದಲು ಇಲ್ಲಿಗೆ ಬನ್ನಿ, ನಾನು ಮೊದಲನೇ ಶಿಫ್ಟಲ್ಲಿ ಇದ್ದೀನಿ, 2ನೇ ಶಿಫ್ಟಿಗೆ ಹೋಗ್ತಾ ದಾರಿನಲ್ಲಿ ವ್ಯಾನಲ್ಲಿ ನನಗೆ ಕತೆ ಹೇಳಿ ಅಂತಂದೆ. ನನಗೆ ಟೈಮ್ ಸಿಗ್ತಾ ಇದ್ದಿದ್ದೆ ಆಗ. ಸರಿ, ಅವ್ರು ಬಂದರು, ಊಟ ಗಿಟ ಎಲ್ಲ ಮಾಡಿದ್ರು. ಟೈಮ್ ಆಗ ಒಂದು 2-2:30 ಆಗಿತ್ತು. ಅದು ಇದು ಮಾತು ಅಂತೆಲ್ಲ ಆಯಿತು. ಸರಿ, ಅವ್ರಿಗೆ ಹೇಳಿದೆ, ಸರಿ ನೀವು ಕತೆನ ಹೇಳಿ, ನಿಮ್ಮ ಕತೆನ ಹೇಳಿ ಎಂದೆ. ಸೊ ಅವ್ರ ಕತೆ ತುಂಬ ಸಿಂಪಲ್ ಆಗಿತ್ತು, ಒಂದು ರಾತ್ರಿ ಕತೆ ಆಗಿತ್ತು. ಕತೆ ಹೇಳಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ಒಂದು ನಿಮಿಷ ಏನು ಹೇಳಿದ್ರಿ ನೀವು ಅಂತಂದೆ. ಅವ್ರು ಹೇಳಿದ್ರು, ನಾನು ಹೇಳಿದೆ ಸಿಂಪಲ್ ಕತೆ, ಒಂದು ರಾತ್ರಿ ಕತೆ ಅಂತ. ಅಲ್ಲ, ಒಂದು ರಾತ್ರಿ ಕತೆ ಅಂತಂದ್ರೆ ರಾತ್ರಿ ಮಾಡ್ತೀರಾ ಪಿಕ್ಚರ್ನ ಅಂದೆ. ಹ್ಞೂ ಅಂದ್ರು. ನನ್ನ ಡ್ರೈವರ್ ಹೆಸರು ತುಕಾರಾಮು. ಐ ಸೆಡ್, ತುಕಾರಾಮ್ ಗಾಡಿ ನಿಲ್ಸು. ಅವ್ರ ಅದಕ್ಕೆ ಏನಾಯ್ತು ಅಂತಂದ್ರು. ಒಂದು ರಾತ್ರಿ ಕತೆಗೆ ನಾನು 60 ರಾತ್ರಿ ಎದ್ದಿರ್ಬೇಕು. ನಾನು ಹೇಳಿದೆ, ನಾನಂತೂ ಕೆಲಸ ಮಾಡಲ್ಲ ಅಂತ. ನಾನು ಆ ಸಿನಿಮಾನ ಬಿಟ್ಬಿಟ್ಟೆ. ಯಾಕಂದ್ರೆ ರಾತ್ರಿ ಪೂರ್ತಿ ಕೆಲಸ ಮಾಡ್ಬೇಕಾಗತ್ತೆ ಅಂತ ಸಿನಿಮಾನ ಬಿಟ್ಬಿಟ್ಟೆ. ನಾನೆಷ್ಟು ಡಿಸೋರಿಯೆಂಟೆಡ್ ಆಗಿದೆ ಅಂತಂದ್ರೆ, ರಾತ್ರಿ ಹೊತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಸಾಗರ್ ಫಿಲಮ್ದು. ಆಗ 40 ದಿನ ನಾನು ರಾತ್ರಿ ಹೊತ್ತು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ, ಮಕ್ಕಳು ಹೋಗಿನ್ನು ಚಿಕ್ಕವರು, ಅವ್ರು ಸ್ಕೂಲಿಗೆ ಹೋಗ್ತಿದ್ರು. ನಾನು ಮಲಗಿ ಎದ್ದಾಗ, ನಾನು ಆಗ ಮನೆಗೆ ಬಂದು ಎದ್ದಾಗ ಆಗ ಯಾರು ಇರ್ತಾನೆ ಇರಲಿಲ್ಲ. ನನ್ಗನ್ಸಿದ್ದೇನಂದ್ರೆ ಅಮೆರಿಕಲ್ಲಿದ್ದೀನಿ ಅಂತ. ನನ್ನ ಟೈಮ್ ಝೋನೇ ಚೇಂಜ್ ಆಗ್ಬಿಟ್ಟಿತ್ತು. ನಾನು ರಾತ್ರಿ ಪೂರ್ತಿ ಕೆಲಸ ಮಾಡ್ತಾ ಇದ್ದೀನಿ, ಹಗಲೆಲ್ಲ ಕೆಲಸ. ಒಬ್ರು ಡೈರೆಕ್ಟರ್ ಹೇಳ್ತಾರೆ, ವಿಸ್ಕಿ ಬಾಟಲ್ ಬೆಳಗಿನ ಜಾವ 6:00 ಓಪನ್ ಆಗುತ್ತೆ. ಹಾ ಹೌದು, ನನಗಂತೂ ಸುಸ್ತಾಗಿರುತ್ತಲ್ಲ. ನಾನು ಜವಾಬ್ದಾರಿಯಿಂದ ನನ್ನ ಕೆಲಸನ ಮಾಡಿ ಮುಗಿಸಿದ್ದೀನಿ. ಶೂಟು ಪ್ಯಾಕಪ್ ಆಗ್ತಿದ್ದ ಹಾಗೆ ಮೊದಲು ಸೂರ್ಯಂಗೆ ನಮಸ್ಕಾರ ಮಾಡಿ ಅವಾಗ ಫಸ್ಟ್ ಡ್ರಿಂಕ್ನ ತಗೋತಾ ಇದ್ದೆ. ನನಗೆ ಪ್ಯಾಕಪ್ ಆಗ್ತಾ ಇದ್ದಿದ್ದು ಬೆಳಿಗ್ಗೆ. ಏನೇಳಿ ಬೆಳಿಗ್ಗೆ ಡೈರೆಕ್ಟ್ರು ಮತ್ತೆ ನಾನು, ಆಗ ನನ್ನ ಜೊತೆ ಇನ್ನೊಬ್ರು ಕಲಾವಿದ ಅವರು, ನಾವೆಲ್ಲ ಸೇರಿ ಡ್ರಿಂಕ್ ತಗೋತಿದ್ವಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ವಿ ಅಷ್ಟೇ. ನೋಡಿ, ಡೈರೆಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಜೊತೆಗೆ ನೀವು ಆರೋಗೆಂಟ್ ಆಗಿದ್ರಿ. ಆದ್ರೆ ಯಾವ ಜನರು ನಿಮ್ಗೆ ಸಕ್ಸಸ್ ಅನ್ನ ಕೊಟ್ರಲ್ಲ, ಅಂತವ್ರಿಗೂ ನೀವು ಆಟೋಗ್ರಾಫ್ ಕೊಡೋದಕ್ಕೆ ನಿಮ್ಗೆ ತೊಂದರೆ ಆಗ್ತಿತ್ತು, ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತೊಂದರೆ ಆಗ್ತಿತ್ತು, ಹ್ಯಾಂಡ್ ಶೇಕ್ ಮಾಡೋದಕ್ಕೆ ತೊಂದರೆ ಆಗ್ತಿತ್ತು. ನೋಡಿ, ಏನು ಅಂತಂದ್ರೆ ನಾವು ಮನುಷ್ಯರೇ. ಮೊದಲು ಒಂದು ಜಮಾನ ಇತ್ತು, ಎಲ್ಲರೂ ಆಟೋಗ್ರಾಫ್ನ ಕೇಳ್ತಾ ಇದ್ರು. ಏನೋ ಹೋಗ್ಲಿ ಅಂತ ಒಂದು ಕೊಡೋಣ ಅಂತ ಬಂದ್ರೆ 10 ಜನ ಹಾಗೆ ನಿಂತ್ಕೊಂಡ್ಬಿಡ್ತಿದ್ರು. ಈಗಂತೂ ಯಾರು ಆಟೋಗ್ರಾಫ್ನ ತಗೊಳ್ಳೋದೇ ಇಲ್ಲ. ಯಾಕೆ ಹೇಳಿ? ಎಲ್ಲರೂ ಫೋಟೋಗ್ರಾಫ್ ತಗೋತಾರೆ. ಎಲ್ಲರ ಹತ್ರ ಫೋನ್ ಇದೆ ಈಗ, ಮೊಬೈಲ್ ಫೋನ್. ನೀವೇನಾದ್ರೂ ಒಬ್ರು ಕೊಟ್ರೆ ಸೊ ಜನ ಜಾಸ್ತಿ ಆಗ್ಬಿಡ್ತಿದ್ರು, ನನ್ಗೊಂದು ಅಂತ. ಅವರು ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಲೇಟ್ ಆಗ್ತಿರುತ್ತೆ, ನಾ ಇನ್ನೊಂದ್ ಕಡೆ ಹೋಗ್ಬೇಕು, ಎಲ್ಲಿವರೆಗೂ ನನ್ನ ಮುಖನ ಸ್ಮೈಲಲ್ಲಿ ಹೀಗೆ ಇಟ್ಕೊಂಡಿರೋದು. ನನಗೂ ಓದಾಗ್ತಿರ್ಲಿಲ್ಲ, ಎಲ್ಲಿವರೆಗೂ ಈ ತರ ಇರೋದು ಅಂತ. ನಾನೊಬ್ಬ ಮನುಷ್ಯನೇ ಅಲ್ವಾ?
ಮತ್ತೆ ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ನಿಮ್ಗೆ ತುಂಬಾನೇ ಕೋಪ ಬರೋದು ಯಾವ ವಿಚಾರಕ್ಕೆ ಅಂದ್ರೆ ರಣಬೀರ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಜನರು. ಇಲ್ಲ ಇದಂತೂ ಒಂದು ಹೆಮ್ಮೆ ಪಡೋ ವಿಚಾರ. ರಣಬೀರ್ ಅಂದ್ರೆ ಯಾರು? ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ಏನ್ ಬೇಜಾರು? ಈ ಒಂದು ವಿಷಯದ ಬಗ್ಗೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಕೆಲವು ಪ್ರೊಡ್ಯೂಸರ್ಸು ನನಗೆ ಫೋನ್ ಮಾಡ್ತಾರೆ, ಡೈರೆಕ್ಟರ್ ಫೋನ್ ಮಾಡ್ತಾರೆ ನಮ್ಮನ್ನ ಇಂಟ್ರೊಡಕ್ಷನ್ ಮಾಡಿ ಅಂತ. ನಾನಾಗ ಅವ್ರ ಹತ್ರ ಹೇಳೋದೇನು ಅಂತಂದ್ರೆ, ನಾನು ರಣಬೀರ್ಗೆ ಅಪ್ಪ ಆದ್ರೆ ಅವ್ನ ಸೆಕ್ರೆಟರಿ ಅಲ್ಲ ಅಂತ. ಅವನು ಸಿನಿಮಾ ಮಾಡ್ತಿದ್ರೆ ಅವನು ಕತೆ ಹೇಳಿ, ನೀವು ನನಗೆ ಕತೆ ಹೇಳಿ ಏನ್ ಪ್ರಯೋಜನ? ಏನಾಗುತ್ತೆ ಅದರಿಂದ? ಒಂದ್ ವೇಳೆ ನಾನು ಡಿಸಿಷನ್ ತಗೊಳ್ಳೋ ತರ ಆಗಿದ್ದಿದ್ರೆ ನಾನು ಯಾವತ್ತೂ ರಣಬೀರ್ಗೆ ಬರ್ಫಿ ಸಿನಿಮಾನ ಒಪ್ಕೊ ಅಂತ ಹೇಳ್ತಿರ್ಲಿಲ್ಲ. ನಿಜವಾಗ್ಲು ನಾನು ಹೇಳ್ತಿದ್ದೆ, ಇದೆಯಂತ ಪಿಕ್ಚರ್ ಅಯ್ಯ, ಕಿವುಡ ಅಂತೆ, ಮೂಗ ಅಂತೆ, ಇದನ್ನ ಇಟ್ಕೊಂಡು ಹೇಗೆ ಸಿನಿಮಾ ಮಾಡ್ತೀಯ ಅಂತ. ಸೊ ಏನಂದ್ರೆ ನನ್ನ ಡಿಸಿಷನ್ ಈ ಜನರೇಷನ್ ಅವ್ರಿಗೆ ತಪ್ಪಾಗ್ತಿತ್ತು. ಇವತ್ತಿನ ಜನರೇಷನ್ ಅವರ ಥಿಂಕಿಂಗು ಬೇರೆ ಇದೆ, ಆದ್ರೆ ನನ್ನ ಜನರೇಷನ್ ಥಿಂಕಿಂಗು ಅದು ಬೇರೆನೇ ಇತ್ತು. ಸೊ ನಾನು ಹೇಳಿದ್ದೇನು ಅಂತಂದ್ರೆ, ಬೀಳೋದಿರ್ಲಿ ಏಳೋದಿರ್ಲಿ, ಪಿಕ್ಚರ್ ನೀನ್ ಇಲ್ಲ ಅಂದ್ರೂ ನಡೆಯುತ್ತೆ, ನೀನ್ ಇದ್ರೂ ನಡೆಯುತ್ತೆ. ಸೊ ನಿನ್ನ ಕರಿಯರ್ ಅಲ್ಲಿ ನೀನು ಎಕ್ಸ್ಪೀರಿಯನ್ಸ್ ನ ಒಂದು ಬ್ಯಾಂಕಿಂಗ್ ಮಾಡ್ಕೊಂಡಿರ್ತೀಯ. ಅಂಡ್ ದಟ್ ಈಸ್ ಹೌ ಲೈಫ್ ಇಸ್ ಆಲ್ ಅಬೌಟ್. ನಮ್ಮಂತ ಆಕ್ಟರ್ಗಳ ಜೀವನ ಹೀಗೆ ಇರುತ್ತೆ. ಜನ ರಣಬೀರ್ ಅವ್ರಿಗೆ ಯಾವಾಗ ಮದುವೆ ಆಗುತ್ತೆ, ಯಾರ ಜೊತೆ ಆಗುತ್ತೆ, ಯಾರ ಜೊತೆ ಬ್ರೇಕಪ್ ಆಯ್ತು ಅಂತ ಕೇಳಿದಾಗ ನಿಮಗೆ ಖುಷಿ? ಇದನ್ನ ನೀವೇ ಹೇಳ್ಬೇಕು ನನಗೆ, ಯಾವಾಗ ಆಗತ್ತೆ, ಯಾರ ಜೊತೆ ಆಗತ್ತೆ ಅಂತ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಯಾವತ್ತೇ ಆದ್ರೂ ಕೂಡ ಧೂಮ್ ಧಾಮ್ ಅಂತ ಆಗತ್ತೆ, ತುಂಬಾ ಚೆನ್ನಾಗಾಗತ್ತೆ ನನ್ನ ಮಗನ ಮದುವೆ. ಪೇಪರ್ನಲ್ಲಿ ಪ್ರಿಂಟ್ ಆಗಿತ್ತು, ಕಟ್ರಿನಾ ಅವ್ರ ಜೊತೆಗೆ ಒಳ್ಳೆ ಗೆಳೆತನ ಇತ್ತು, ಈಗ ಅದು ಮುರಿದೋಗಿದೆ ಅಂತ. ಇದನ್ನ ನಾನು ಓದಿದ್ದೀನಿ. ಅದಕ್ಕೂ ಮುಂಚೆ ಇನ್ನೊಬ್ಬರ ಹತ್ರನೂ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅದು ಕೂಡ ಮುರಿದೋಯ್ತು. ನೋಡಿ ಏನು ಅಂದ್ರೆ, ಹೃದಯ ಒಂದು ಮಗು ಹಾಗೆ. ಈಗ ನಮ್ಮ ಕೆಲಸದಲ್ಲಿ ಯಾವ್ದಾದ್ರು ಸೀನ್ ಮಾಡ್ತಿರ್ಬೇಕಾದ್ರೆ ಆ ಸೀನ್ ಮಾಡ್ತಾ ಮಾಡ್ತಾ ಹೃದಯ ಕೊಡುವಂತ ಚಾನ್ಸಸ್ ಇರುತ್ತೆ. ನೋಡಿ ನಾನು ಕೂಡ ಕೊಟ್ಟಿರೋನೆ, ನಾನು ಕೂಡ ಫಿಲ್ಮ್ ಮಾಡ್ತಾ ಮಾಡ್ತಾ ತಾನೇ ನೀತುಗೆ ಹೃದಯನ ಕೊಟ್ಟಿದ್ದು. ಆದ್ರೆ ನೀವು 5 ವರ್ಷಗಳ ಕಾಲ ನೀತು ಅವ್ರನ್ನ ಕಾಯಿಸಿದ್ರಿ. ಇಲ್ಲ, ಆ ಥರ ಏನೂ ಇಲ್ಲ. ನಾವು 73ಇಂದ ನನ್ನ ಮದುವೆ ಆಗಿದ್ದು 80ಯಲ್ಲಿ, 70 ಅನ್ಕೊಳ್ಳಿ, 80 ಜನವರಿಲಿ ಮದುವೆ ಆಗಿದ್ದು. ಆಗ ನಮಗೆ ಚೆನ್ನಾಗಿ ಗೊತ್ತಿತ್ತು, ಬಟ್ ವಿ ಗಾಟ್ ಸೀರಿಯಸ್ ಹೋಲಿ ಇಯರ್ ಆರ್ ಅದಕ್ಕೂ ಬಿಫೋರ್. ಮತ್ತೆ ಇಲ್ಲಿ ಡೆಲ್ಲಿಲಿ ನನ್ನ ನಿಶ್ಚಿತಾರ್ಥ ಆಯ್ತು. ನಾನು ಡೆಲ್ಲಿಗೆ ಬಂದಿದ್ದು ಬೇರೆ ಯಾರೋ ಇನ್ನೊಬ್ರು ನಿಶ್ಚಿತಾರ್ಥಕ್ಕೋಸ್ಕರ, ಆದ್ರೆ ಗೊತ್ತಿಲ್ದಂಗೆ ನನ್ನ ನಿಶ್ಚಿತಾರ್ಥನ ಮಾಡಿ ಮುಗಿಸ್ಬಿಟ್ರು. ನೋಡಿ, ಇದನ್ನ ಹೇಳೋದು ಡೆಸ್ಟಿನಿ. ಇದೇ ಡೆಸ್ಟಿನಿ ಅಂದ್ರೆ. ಕಪೂರ್ ಕುಟುಂಬದವರ ಬಗೆಗಿನ ಪ್ರೀತಿ ಮತ್ತೆ ವಾತ್ಸಲ್ಯದ ಕಥೆಗಳನ್ನ ನಾವು ತುಂಬಾನೇ ಕೇಳಿದ್ದೀವಿ. ಆದ್ರೆ ಹೆಚ್ಚು ಮಾತುಕತೆ ಆಗುವಂತದ್ದು ನರ್ಗಿಸ್ ಮತ್ತೆ ರಾಜ್ ಕಪೂರ್ ಅವ್ರ ಬಗ್ಗೆ. ಏನಾಯ್ತು? ನೋಡಿ, ಈ ವಿಚಾರವಾಗಿ ನಾನು ಗೌರವಿಸ್ತೀನಿ. ಕೆಲವು ಸಲ ಕಲಾವಿದರಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು, ಕೆಲಸ ಮಾಡ್ತಾ ಮಾಡ್ತಾ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ, ಫ್ರೆಂಡ್ಶಿಪ್ ಇನ್ನು ಮುಂದಕ್ಕೆ ಹೋಗುತ್ತೆ. ಬಿಕಾಸ್ ನಮ್ಮ ಕೆಲಸ ಏನಿದೆ, ಇಟ್ ಈಸ್ ಎ ಕ್ರಿಯೇಟಿವ್ ವರ್ಕ್, ಇನ್ಸ್ಪೈರಿಂಗ್ ವರ್ಕ್. ನೀವು ಪ್ರೇರಣೆನ ತಗೋತೀರಾ, ಇನ್ಸ್ಪೈರ್ ಆಗ್ತೀರಾ ಒಬ್ಬರಿಂದ. ನಾವು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನ ಪ್ರೀತಿ ಮಾಡ್ತಾನೆ, ಯಾವ್ದೋ ಪ್ರಾಣಿ ಅಥವಾ ಗಿಡ ಮರನ ಪ್ರೀತಿ ಮಾಡಲ್ಲ. ಸೊ ವಿ ಆರ್ ಪಾರ್ಟ್ ಆಫ್ ದ್ಯಾಟ್. ಇಟ್ ಹ್ಯಾಪನ್ಸ್ ವಿತ್ ಎವ್ರಿಬಡಿ. ಸೊ ಇದೇನಂದ್ರೆ, ಮದುವೆ ಆಗಿರೋರ್ಗೂ ಕೂಡ ಕೆಲವು ಸಲ ಹೀಗಾಗುತ್ತೆ, ಒಂದು ಸಂಬಂಧ ಬೆಳೆಯುತ್ತೆ. ಆ ಸಮಯದಲ್ಲಿ ಇದು ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಐ ಗೆಸ್. ಆದ್ರೆ ಬಹುಶಃ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ರೊಮ್ಯಾಂಟಿಕತೆ ಯಾರದ್ದೂ ಇರ್ಲಿಕ್ಕಿಲ್ಲ, ರಾಜ್ ಕಪೂರ್ ಮತ್ತೆ ನರ್ಗಿಸ್ ಅವರನ್ನ ಬಿಟ್ಟು. ಈ ಕಥೆನೂ ಕೇಳಿದ್ದೀನಿ. ನಮಗೆ ಇದ್ರ ಬಗ್ಗೆ ಯಾವುದೇ ಸಂಕೋಚ ಅನ್ನೋದಿಲ್ಲ. ನಾವು 2 ಪರಿವಾರದವರು ಆಗಾಗ ಒಟ್ಟಾಗಿ ಸೇರ್ತೀವಿ. ಬಟ್ ಇಟ್ ಹ್ಯಾಪನ್ಸ್, ಇಟ್ಸ್ ಹಿಸ್ಟ್ರಿ ಅಂಡ್ ವಿ ರೆಸ್ಪೆಕ್ಟ್ ದಟ್. ಇಟ್ಸ್ ಪಾರ್ಟ್ ಆಫ್ ಹಿಸ್ಟ್ರಿ ಅಂಡ್ ವಿ ರೆಸ್ಪೆಕ್ಟ್ ದಟ್. ಬನ್ನಿ, ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸರ್ ಏನು ಅಂತಂದ್ರೆ, ಈಗಿನ ಸಿನಿಮಾಗಳೇನ್ ಬರ್ತಾ ಇದೆ ಅದ್ ನಿಮಗೂ ಕೂಡ ಗೊತ್ತಿದೆ, ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ ಅಂತ. ಈ ಆರೋಪನ ನನ್ನ ಮೇಲೆ ನನ್ನ ಮೊದಲನೇ ಸಿನಿಮಾಯಿಂದನೂ ಮಾಡ್ತಿದ್ದಾರೆ. ಅಪ್ಪ ಅಮ್ಮ ತಮ್ಮ ಮಕ್ಕಳು ಯಾವತ್ತು ಬಾಬಿ ಸಿನಿಮಾ ನೋಡಬಾರ್ದು ಅಂತಿದ್ರು. ಯಾಕಂದ್ರೆ ಬಾಬಿ ಫಿಲಮಲ್ಲಿ 20 ವರ್ಷದ ಹುಡುಗ 16 ವರ್ಷದ ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮನೆಯಿಂದ ಓಡಿಸ್ಕೊಂಡೋಗಿದ್ದ. ಆಗಿನ ಜನ ಈ ಫಿಲಮ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ರು, ಇದು ನೋಡಿ ಯಾರು ಹಾಳಾಗದೇ ಇರಲಿ ಅಂತ. ಅಲ್ಲ, ಟೀನೇಜರ್ಸ್ನ ಹೇಗೆ ತಡೆಯಕ್ಕಾಗತ್ತೆ ಹೇಳಿ? ಅಲ್ಲ, ಪ್ರೀತಿ ಅನ್ನೋದು ಹಾಗೆ ಆಗುತ್ತೆ. ಪ್ರೀತಿನ ಹೇಗೆ ತಡೀತೀರಾ ಹೇಳಿ ನೀವು? ಐ ಅಡ್ವೊಕೇಟ್ ದಿಸ್. ಈ ಥರ ಆಗಬೇಕು. ಸರ್, ನಾನ್ ನಿಮ್ಮನ್ನ ಕೇಳೋ ಪ್ರಶ್ನೆ ಏನಂದ್ರೆ, ನೀವು ರಣವೀರ್ ಕಪೂರ್ ಅವರ ಆಕ್ಟಿಂಗ್ಗೆ ಸಂತೃಪ್ತರಾಗಿದ್ದೀರಾ ಅಥವಾ ಇಲ್ವಾ? ಸಂತೃಪ್ತಿಗೊಳ್ಳೋದಕ್ಕೆ ನಾನು ಯಾರು ಅಂತ ಪ್ರತಿ ತಂದೆಗೂ ತನ್ನ ಮಗನ ಬಗ್ಗೆ ಯೋಚನೆ ಇರುತ್ತೆ, ಒಂದು ಗರ್ವ ಇರುತ್ತೆ. ಈಗ ನೋಡಿ, ನೀವೆಲ್ಲ ಜನರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದೀರಾ, ಅವನ್ನ ಇಷ್ಟಪಡ್ತೀರಾ ಆಸ್ ಅನ್ ಆಕ್ಟರ್. ಸೊ ಆ ಜನರ ಜೊತೆನೆ ನಾನು ಹೋಗ್ಬಿಡ್ತೀನಿ, ಅವನು ಒಳ್ಳೆ ಕೆಲಸನೇ ಮಾಡ್ತಿದ್ದಾನೆ ಅಂತ. ಸರ್, ನಿಮ್ ಕುಟುಂಬದ್ದು ಮತ್ತೆ ಫಿಲಂ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಯೋಗದಾನ ಇದೆ, ಅದಂತೂ ಗೊತ್ತಿದೆ ಎಲ್ಲರಿಗೂ. ನೋ ಡೌಟ್. ಬೀಯಿಂಗ್ ಅ ಪಂಜಾಬಿ ಸಿನಿಮಾಗಳ ಬಗ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಝೀರೋ ತರ ಕಾಣುತ್ತೆ. ಇದು ತುಂಬಾ ದುಃಖ ತರುವಂತ ವಿಚಾರ.
ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಬಟ್ ನೀವು ಮರ್ತಿದ್ದೀರಾ ಅನ್ಸುತ್ತೆ, ಪೃಥ್ವಿರಾಜ್ ಕಪೂರ್ ಸರ್ ಅವರು ನಾನಕ್ ಹೆಸರಿನ ಹಡಗಿನಲ್ಲಿ ಕೆಲಸ ಮಾಡಿದ್ರು. ಸರ್, ರಾಜ್ ಕಪೂರ್ ಸರ್ ನನಗೆ ಕೂಡ ನೆನ್ಪಿದೆ. ದಾರಾಜಿ ಅವರ ಒಂದು ಫಿಲಮ್ ಅಲ್ಲಿ ಕೆಲಸ ಮಾಡಿದ್ರು. ಹಾಗೆ ನಾನು ತುಂಬಾ ಜನಕ್ಕೆ ಹೇಳಿದ್ದೆ ಏನು ಅಂತಂದ್ರೆ, ನನಗೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಇದನ್ನ ಮುಂಚೆ ಹೇಳಿದ್ದೀನಿ, ನಾನು ಆ ಫಿಲಮ್ನ ಫ್ರೀಯಾಗಿ ಮಾಡ್ತೀನಿ ಅಂತ. ನೋಡಿ, ಅದು ಯಾವುದೇ ಸಂಸ್ಥೆ ಆಗಿರಲಿ, ಆ ಫಿಲಮ್ ಹೇಗಿರ್ಬೇಕು ಅಂದ್ರೆ ನಾನು ನನ್ನ ಕಡೆಯಿಂದ ನನ್ನ ಒಂದು ಚಿಕ್ಕ ಜವಾಬ್ದಾರಿನ ವಹಿಸ್ಕೊಳ್ಳೋ ಥರ ಇರಬೇಕು. ಬರೀ ಪಂಜಾಬಿ ಯಾಕೆ, ಎಲ್ಲ ಭಾಷೆಯಲ್ಲೂ ಮಾಡ್ತೀನಿ. ನಾನು ಪಂಜಾಬಿ ಖಂಡಿತ ಹೌದು, ಆದರೆ ಇರೋದು ನಾನೀಗ ಮಹಾರಾಷ್ಟ್ರದಲ್ಲಿ. ನಾನು ಮರಾಠಿ ಫಿಲಮು ಮಾಡ್ತೀನಿ. ಯಾವುದೇ ಭಾಷೆ ಆಗಿರಲಿ, ನಾವು ಮನುಷ್ಯರು ಮೊದಲು, ಆಮೇಲೆ ಈ ಭಾಗ ಅದೆಲ್ಲ.